ಅವರು ಒಂದೇ ಬಟ್ಟಲಲ್ಲಿ ಊಟ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ, ಉದಾಹರಣೆ ತುಂಬ ಉಂಟು. ನಮ್ಮ ಹತ್ರ ಮಾತ್ರ ರಾಜಕೀಯ, ಅವರು ಹಾಗೆ ಇವರು ಹಿಂಗೆ, ಅವರು ಹಾಗೆ ಧೂಮ ಸೊಳಿಗ ಇದು ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ, ಚೆಕ್ ಮಾಡಿ ನೋಡಿ. ಯಾವುದಾದ್ರು ಒಂದು ಇದರಲ್ಲಿ ನೋಡಿದೆ, ನಾನು ತುಂಬ ಜನ ಮನೆಗೆ ಹೋಗಿ ವಿಚಾರಿಸ್ತೇನೆ, ಅವರು BJP, ಇವರು ಕಾಂಗ್ರೆಸ್. ಆವಾಗ ಒಳ್ಳೆ ಕೂತ್ಕೊಂಡು ಒಂದು ಮನೆಗೆ ನಾವೆಲ್ಲ ಈಚೆ ಬಂದ್ರ ಮೇಲೆ ಒಳ್ಳೆ ಕೂತ್ಕೊಂಡು ಊಟ ಮಾಡೋದು, ತಿನ್ನೋದು, ಮಾತಾಡೋದು. ಜನರಲ್ಲ ಎಂಥ ಮರಲ ಹ್ಯಾಂಗಲ್ಲ ಅವರಿಗೆಲ್ಲ ಕಲ್ತಿತ್ತು ಕಣ. ಹೌದು ಮರ, ಹೌದು, ಹಾಗೆ ಕಲ್ತಿಗೆ ಹೋಗ್ಬೇಕು. ಬೋಳಿ ಮಕ್ಕಳಿಗೆ, ದೇವರ್ತಿಗಳಿಗೆಲ್ಲ ಬುದ್ಧಿ ಬರ್ತಾರೆ. ನಾವು ಇಂಪ್ರೂವ್ಮೆಂಟ್ ಆಯ್ತಾರೆ ಅವನ್ನ ಮಂಗನ ಮಾಡಿದ್ರೆ ಆತೇ ಇಲ್ಲ. ಅವ್ನು ಮಂಗನ ಮಾಡ್ಕೆ ₹100 ₹50 ಕೊಟ್ಟು ಅಂತ ಕೊಟ್ಟು ನಾವು ಮಂಗನ ಮಾಡ್ಕೆ ಅವನು. ಅದನ್ನೆಲ್ಲ ನೀವೇನು ಮಾಡೋಕೆ ಹೋಗಬೇಡಿ. ನಿಮ್ಗೆ ಹೇಳಿದ್ರೆ, ನಿಮ್ಗೆ ಉಪಕಾರ ಮಾಡಿದಂಥ ವ್ಯಕ್ತಿ ಇದ್ದರೆ ಒಂದೇ ಪಕ್ಷದಲ್ಲಿ ಸಾಯುವ ತನಕ ಯಾವುದೇ ಮೆಂಬರ್ ಇರಲಿ, ಯಾರೇ MLA ಇರಲಿ, ಯಾರೇ MP ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಯಾರು ಪ್ರಧಾನಿ ಇರಲಿ, ನನಗೊಬ್ಬರು ತೋರಿಸಿಕೊಡಿ ಕಮ್ಮ. ಒಂದು ವ್ಯಕ್ತಿ ನಂಗೆ ತೋರಿಸಿಕೊಡಿ ಸಾಕು. ಒಂದೇ ಒಂದು ವ್ಯಕ್ತಿನ ನಂಗೆ ತೋರಿಸಿಕೊಡಿ. ಅವ್ರು ಪ್ರತಿ ಒಂದು ಯಾವ ಬದಿ ಜನ ಜಾಸ್ತಿ ಸಿಗ್ತದೋ ಆ ಬದಿ ಪಾರ್ಟಿಗೆ ಹಾಕೋರು. ಅವ್ರಿಗೆ ಒಟ್ಟು ಸೀಟ್ ಆಗಬೇಕು, ದೊಡ್ಡ ಕುರ್ಚಿ ಆಗಬೇಕು, ತಿರ್ಲಿಕ್ಕೆ, ಕೂತ್ಕೊಳ್ಳಲಿಕ್ಕೆ, ಹಣ ಮಾಡಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ, ಮ್ಯಾಳೆ ಮರಿಲಿಕ್ಕೆ, ಇಂಥದ್ದೆಲ್ಲ ಮಾಡುವಂಥ. ಅದಕ್ಕೆ ನಾವು ಚರಂಡರಾಗಬಾರ್ದು ಅಂತ ಹೇಳುವಂಥದ್ದು. ನಾನು ಜನರಿಗೆ ತಿಳುವಳಿಕೆ ಬರ್ತದೋ ಬಿಡ್ತದೋ ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದನ್ನು ನಿಮ್ಮ ಮೊದಲು ಹೇಳುವಂಥದ್ದು. ಇನ್ನು ಮುಂದೆ ನಾನೆಲ್ಲ ನಿಮಗೆ ಹಕ್ಕು ಇತ್ತು ಅದರಲ್ಲಿ. ಓಟ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಓಟ್ ಅಂತಲ್ಲ, ಅದು ಹಕ್ಕುಂಟು. ಸಾಧಾರಣ ಹೋದ ವರ್ಷ ಅಲ್ಲ, ಒಂದು 2 ವರ್ಷ, ಈಗ ಮೊನ್ನೆ 2 ವರ್ಷ ಆಯ್ತಲ್ಲ, ಇವಾಗ ಬೆಳ್ತಂಗಡಿಯಲ್ಲಿ 25,000 ನೋಟ್ ಓಟ್ ಬಿದ್ದಿದ್ದಂತೆ, ಗೌರ್ಮೆಂಟ್ ಓಟ್. ಅದು 25,000 ಲೆಕ್ಕಾಕಿ ಒಂದು ಜಿಲ್ಲೆಗೆ 25,000 ಅಂತ ಹೇಳಿದರೆ, ಇಲ್ಲಿ ಗೆಲ್ಲುವಂಥದ್ದು ಒಂದು 50 ಓಟಿಗೆ, 100 ಓಟಿಗೆ, 2,000 ಓಟಿಗೆ, 3,000 ಓಟಿಗೆ ಗೆಲ್ಲುವುದು. 25,000 ನೋಟ್ ಓಟ್ ಬೀಳಬೇಕಾದ್ರೆ ಜನರಿಗೆಲ್ಲ ಬುದ್ಧಿ ಬಂತ ಇಲ್ಲ ಅಂದರೆ ನಾವು ತಿಳ್ಕೊಳ್ಬೇಕು. ಇದೆಲ್ಲ ನಾಟಕ. ನೀವು ಮಾಡ್ದಂಗೆ ಮಾಡು, ನಾವು ಕೊಟ್ಟಂಗೆ ಮಾಡ್ತೀವಿ. ನೀವು ತಿನ್ನಂಗೆ ಮಾಡು, ಅವರು ಬಿಟ್ಟಂಗೆ ಮಾಡ್ತೀರ ಅಂದೇಳಿ. ಇದಕ್ಕೆಲ್ಲ ನೀವು ಸರೆಂಡರ್ ದಯವಿಟ್ಟು ನಾನು ಹೇಳ್ತೇನೆ, ನಿಮಗೆ ಯಾರಾದರೂ ಮನೆಗೆ ಬಂದು ಹುಷಾರಿಲ್ದಲ್ಲೋ, ಅದು ಬಂದಲ್ಲೋ, ಸಹಾಯ ಮಾಡಿದಂಥ ವ್ಯಕ್ತಿಗಳಿಗೆ, ಯಾಕಂದರೆ ಪ್ರಧಾನಿ ಬರಲಿಕ್ಕೆ ಆಗೋದಿಲ್ಲ, ಮುಖ್ಯಮಂತ್ರಿ ಬರಲಿಕ್ಕೆ ಆಗೋದಿಲ್ಲ, MLA ಬರಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಮ್ಮ ಪಂಚಾಯತಲ್ಲಿರುವಂಥ ಮೆಂಬರ್ಗಳಿಗೆ ಯಾರಿಗೆ ಉಪಕಾರ ಮಾಡಿದರೆ, ಯಾರಿಗೆ ಅಂದರೆ ಯಾರ ಮನೆ ಬಂದು ಓಡಿ ಬಂದು ₹10 ಉಪಕಾರ ಮಾಡಿ ಹುಷಾರಿಲ್ಲರಿಗೋ, ಶಾಲೆ ಮಕ್ಕಳಿಗೋ ಅವ್ರಿಗೆ ಓಟ್ ಹಾಕಿಬೇಕಾದ್ರೆ ನಾನು ಅದಕ್ಕೆ ತಪ್ಪನ್ನು ಹೇಳೋದಿಲ್ಲ. ಅವ್ರಿಗೆ ಹಾಕೋದಲ್ಲ, ಅವ್ರು ಹೇಳಿದಂಥ ವ್ಯಕ್ತಿಗಳೇ ಹಾಕಿ ಅಂತ ಹೇಳುವಂಥದ್ದು. ಇದನ್ನು ಬಿಟ್ಕೊಂಡು ಇವರು ಒಂದೇ ಬಟ್ಲಲ್ಲಿ ಊಟ ಮಾಡ್ತಾರೆ ಎಲ್ಲ ಪಕ್ಕದವರು ಅಂತ ಹೇಳುತ್ತಾ ನಾನು ಮುಂದೆ ತೋಡಿ ಬಿಡ್ತೇನೆ. ಒಂದೊಂದಾಗಿ ಇದು ನೀವು ತಿಳ್ಕೊಳ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಇದು ತಿಳ್ಕೊಳ್ಳಿ ಅಂತ ಹೇಳುತ್ತಾ, ನಿಮಗೆ ಹಣ ಇದ್ದವರು ಇವತ್ತು 4 ಆಣೆ ಬಿಚ್ಚೋದಿಲ್ಲ. ಅದರ ಕಥೆಯೆಲ್ಲ ಇತಿಹಾಸ ಹೇಳಲಿಕ್ಕೆ ಹೋದರೆ ತುಂಬ ಉಂಟು. ಅದರ ಹೋಗೋದು ಹಣ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಜನರ ಸಂಪರ್ಕ ಮಾಡಬೇಕು. ಮೇನಾಗಿ ಜನರ ನಾವು ಗೆಲ್ಲಬೇಕು. ಹಣ ಗೆಲ್ಲುವಂಥದ್ದಲ್ಲ, ಜನರು ಗೆಲ್ಲಬೇಕು. ಈ ರಾಜಕೀಯರು ಮಾಡುವಂಥದ್ದು ಹಣ ಮಾಡಲಿಕ್ಕೆ ಹೋದರೆ ಮಾಡುವಂಥದ್ದು. ನಾನು ಇಡೀ ಇದರಲ್ಲಿ ಹೇಳ್ತೇನೆ, ಒಂದು ಮೆಂಬರಿಂದ ಹಿಡಿದು ಸ್ಟಾರ್ಟಿಂಗ್ ಹೇಳ್ತೇನೆ, ಅಥವಾ ಒಂದು ಓಟ್ ಹಾಕುವಂಥ ಒಂದು ವ್ಯಕ್ತಿ ಹೇಳ್ತೇನೆ. ಪ್ರತಿಯೊಬ್ಬರು ಹುಟ್ಟಿದಿಂದ ಸಾವಲರಿಗೆ ಒಂದೇ ಪಕ್ಷದಲ್ಲಿ ಒಂದೇ ಇದಕ್ಕೆ ಓಟ್ ಹಾಕಿದವರು ಯಾರಾದರೂ ನಮ್ಮ ಇಡೀ ದೇಶದಲ್ಲಿ ಇದ್ದರೆ ಅವರನ್ನು ಗುರುತಿಸಿ ಅವರಿಗೆ ಸಣ್ಣ ಮಟ್ಟದಲ್ಲಿ ನನ್ನ ಹತ್ರ ಆದಂಥ ಸನ್ಮಾನವನ್ನು ಮಾಡ್ತೇನೆ. ಅವರಿಗೆ ಸಣ್ಣ ಮಟ್ಟದಲ್ಲಿ ಸನ್ಮಾನ ಮಾಡ್ತೇನೆ. ಕೆಲವರು ನಾನು ಕಾಂಗ್ರೆಸ್ ಅಲ್ಲ ಅಂತ ಹೇಳೋದು, BJP ಅವರೊಟ್ಟಿಗೆ ಸಾಯಂಕಾಲ ಪಾರ್ಟಿ ಮಾಡುವಂಥದ್ದು, ಅಥವಾ ಕಾಂಗ್ರೆಸ್ ಅವರದ್ದು BJP ಅವರೊಟ್ಟಿಗೆ ಮಾಡೋದು, BJP ಕಾಂಗ್ರೆಸ್ ಅವರು ಜನರಿಗೆ ಗೊತ್ತಿರೋದಿಲ್ಲ. ಅವ್ರು ನಾವು ಬೆಳಗಿನ ಸಾಯಂಕಾಲ ತಿರುಗತ್ತ, ಅವರು ಒಬ್ಬ ಪ್ಲೇಸಿಗೆ ನಮ್ಮನ್ನು ಕರ್ಕೊಂಡು ಹತ್ರ ಅದು ಕೇಳೋ. ದಯವಿಟ್ಟು ಇನ್ನೂ ನೀವು ಹಾಕುವಂಥ ಮನ್ಸಿದ್ದರೆ ನೀವು ಶಾಲೆ ಮಕ್ಕಳಿಗೆ ಹುಷಾರಿಲ್ಲ ಅಂದಗತಿಗೆ ಓಡಿ ಬಂದು ಮನೆಯವರಿಗೆ ಸಹಾಯ ಮಾಡುವಂಥದ್ದು,
ಅಥವಾ ಮನೆ ಬಿತ್ತರಿ ಮನೆ ಕಟ್ಟುಗಳು ಕೊಡುವಂಥದ್ದು ಏನು ಅವ್ರ ಹತ್ರ ಆದಂಥ ಅವ್ರು ಹಣ ಮಾಡು ಬೇಡ ಎಂತಕ್ಕೆ ಹಣ ಮಾಡಿ ಇಟ್ಕವ್ರು ಅವ್ರನ್ನ ಸಂಸಾರವನ್ನು ಹೇಳ್ಬಾರ್ದು. ಬೇರೆ ಉತ್ತರ ಇತ್ತು ಅದಕ್ಕೆ. ಅವ್ರ ಹೆಂಡತಿ ಮಕ್ಕಳನ್ನು ಉದ್ಧಾರ ಮಾಡಲಿಕ್ಕೆ ಹೋದರೆ ನಮ್ಮನ್ನ ಕುರಿ ಮಾಡ್ತಾರೆ ವಿನ ಜನರಿಗೆ ಹೋದರೆ ಅವರು ಉದ್ಧಾರ ಮಾಡೋದೇ ಇಲ್ಲ, ನಮ್ಮ ಪ್ರಪಂಚದಲ್ಲೇ ಇಲ್ಲ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಹಿಂದೂ ಮುಸ್ಲಿಮ್ ಅವರು ಇವರು ನಾನು 224 ಜಾತಿ ಉಂಟು. ಪ್ರತಿಯೊಂದು ವ್ಯಕ್ತಿಗಳು ಒಬ್ಬರೊಬ್ಬರು ಇಸಿ ಹಾಕುವಂಥದ್ದವರು. ಅವ್ರಿಗೆ ಯಾಕಾಗ ರಾಜಕೀಯ ಬೇಕು, ಅವ್ರಿಗೆ ಹಣ ಸಂಪಾದನೆ ಮಾಡಬೇಕು. ಆ ಹಣ ಯಾವುದಕ್ಕೆ ಬತ್ತ ನಾವು ಬರುವಾಗ ಹಣ ತಕ್ಕ ಬತ್ತ, ಬರುವಾಗ ಬತ್ತಲೆ ಹೋಗುವಾಗ ಕತ್ತಲೆ ಅಂತೇಳಿ ಅದಕ್ಕೆ ಉತ್ತರ ಉಂಟು. ಬರುವಾಗ ಬತ್ತಲೆ ಅಂತ ಹೇಳುವಾಗ ನಾವು ಕೆಳಗೆ ಬೀಳುವಾಗ ದೊಣ್ಣಾಗಿರ್ತೇವೆ, ಹೋಗುವಾಗ ಕತ್ತಲೆ ಅಂತ ಹೇಳಿದ್ರೆ ನಮ್ಮ ಕಣ್ಣು ಮುಚ್ಚಿ ಬಿಡ್ತೇವೆ ನಾವು, ಆಗ ಕೂಡ ಕತ್ತಲೇ ಆಗಿ ಹೋಗೋದು ನಮ್ಮ. ಅದೇ ರೀತಿಯಲ್ಲಿ ನಾವು ಜನರಿಗೆ ಹೇಳುವಂಥದ್ದು, ಇನ್ನು ಮುಂದೆ ನಿಮಗೆ ಯಾರು ಉಪಕಾರ ಮಾಡ್ತಾರೋ ಅವರಿಗೆ ಸಹಾಯ ಮಾಡಿ, ಅವರು ಹೇಳಿದಂಥ ವ್ಯಕ್ತಿಗಳಿಗೆ ಓಟ್ ಹಾಕಿ. ಆದರೆ ಮುಂಚೆ ಹೇಳನಲ್ಲ, ಒಂದೇ ಪಕ್ಷದಲ್ಲಿದ್ದಂಥ ವ್ಯಕ್ತಿಗಳು ಯಾರು ಇದ್ದರೆ ನನಗೊಂದು ತೋರಿಸಿ ಅವರು ನನ್ನದಾದಂಥ ಸಣ್ಣ ಮಟ್ಟದ ಸನ್ಮಾನ ಮಾಡಲಿಕ್ಕೆ ಉಂಟಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.